ನಿಂತ್ಕೊಂಡು ಕೈಯೆಲ್ಲ ಫುಲ್ಲು ಆಗ್ತಾಯಿಲ್ಲ, ಮಾತಾಡಕ್ಕೆ ಬರ್ತಾಯಿಲ್ಲ. ಇಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಇದೆ. ಫುಲ್ಲು ಐಸು, ಕೈಯಾಗ ಯಾಕೆ ಇಡ್ತೀವಿ ಅನ್ನೋ ಥರ ಇದೆ. ಫುಲ್ಲು ನನ್ನ ಕೈ ಕೂಡ ಗಟ್ಟಿ ಆಗ್ತಾಯಿದೆ. ಐಸು ಅಷ್ಟೇ ಜಾಗ್ತಾ ಇರ್ತೀವಿ. ಈಗ ಗಂದರ್ಬಾಲ್ ಜಿಲ್ಲೆ ಹತ್ರ ಇದ್ದೀವಿ. ಇದು ಬಂದ್ಬಿಟ್ಟು ಸೋನು ಮಾರ್ಗ್ ಅಂದರೆ ಚಿನ್ನದ ಹುಲ್ಲುಗಾವಲು ಅಂತಾರಲ್ಲ, ಅದಕ್ಕೆ ಸೋನುಗಾವಲ್ ಅಂತಾರೆ. ಇದರಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಗಂದರ್ಬಾಗಿಂದ ಬಂದುಬಿಟ್ಟು 65 ಕಿಲೋಮೀಟರ್ ಇದೆ. ಇನ್ನೂ ಒಂದು ಬಂದುಬಿಟ್ಟು ನಮ್ಮದು ಶ್ರೀನಗರದಿಂದ 82 ಕಿಲೋಮೀಟರ್ ಇದೆ. ಇಲ್ಲಿ ನಾವು ಈಗ ಒಂದು ಚಿಕ್ಕದಾದ ಒಂದು ರೆಸ್ಟೋರೆಂಟಲ್ಲಿ ಮ್ಯಾಗಿ ತಿಂತಾ ಇದ್ದೀವಿ. ನಮ್ಮ ಹಿಂದೆ ನೀವು ನೋಡ್ತಾ ಇರ್ಬೋದು, ನಮ್ಮ ಇಂಡಿಯನ್ ಬಾಡಿ ಗಾರ್ಡ್ ಅಂತಲೇ ಹೇಳ್ಬೋದು. ಅವರು ನಮಗೆ ಇಲ್ಲೆಲ್ಲ ಕಾಮನ್ ಆಗಿರ್ತಾರೆ. ಅದೇನಿಲ್ಲ, ಹಿಂದೆ ಎಲ್ಲ ಐಸ್ ಕಾಣ್ತಾ ಇದೆ ಅಲ್ವಾ, ಗಾಳಿ ಮಾತ್ರ ಈ ಫುಲ್ಲು ಐಸ್ ಗಡ್ಡೆಯಲ್ಲಿ ನಾವು ಒಂದು ವೇಳೆ ಕೋಲ್ಡಲ್ಲಿದ್ದರೆ ಫ್ರಿಜ್ಜಲ್ಲಿ ಯಾವ ಥರ ಇರ್ತೀವಿ ಆ ಥರ ಅಂತೂ ನಿಜವಾಗ್ಲೂ ಇದ್ದೀವಿ. ಅಷ್ಟು ಕೂಲ್ ಅಂದರೆ ಅಷ್ಟು ಕೂಲಾಗಿದೆ. ನೀವು ಬಂದರೆ ಬಂದು ಹೋಗಿ, ಗೊತ್ತಾಗುತ್ತೆ. ಸೋನು ಮಾರ್ಗ್ ಅಂದರೆ ಚಿನ್ನದ ಹುಲ್ಲುಗಾವಲು. ಓಕೆ, ತುಂಬ ಮೇಲ್ಗಡೆ ಇದ್ದೀವಿ ಈಗ ಆಲ್ರೆಡಿ. ಈಗ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಮೇಲೆ ಇದ್ದೀವಿ ಅಂತ. ನಮ್ಮ ಕಾರ್ ಕೂಡ ಬರ್ತಾ ಇದೆ. ಅಷ್ಟು ಫುಲ್ಲು ಕಟ್ಟಿಂಗ್ ಅಂದರೆ ಕಟ್ಟಿಂಗಲ್ಲಿದೆ, ಅಷ್ಟು ಕಟ್ಟಿಂಗಲ್ಲಿದೆ ಫುಲ್ಲು. ನಮಸ್ಕಾರ ಕಾರ್ಗಿಲ್, ನಾನು ನಿಮ್ಮ ರಘು ಪ್ರಯಾಣಿಕ. ನೀವು ನನ್ನ ಜೊತೆ ಇದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಫುಲ್ಲಾಗಿ ನೋಡಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಥ್ಯಾಂಕ್ ಯು. ಡೇ 2 ಕಾಶ್ಮೀರಿಂದ ಲಡಾಖ್ ಹೋಗ್ತಾ ಇದ್ದೀವಿ. ಲಡಾಖ್ ರೋಡ್ ಯಾವ ಥರ ಇರುತ್ತಂತ ನಿಮ್ಗೆ ನಾವು ತೋರಿಸ್ತೀವಿ, ನೋಡ್ತಾ ಇದ್ದೀವಿ. ಹೋಟೆಲ್ ನ್ಯೂ ಶಾಂಗರ್ಲಾ ಅಂತ ನೋಡ್ತಾ ಇರ್ಬೋದು. ಎಷ್ಟು ದೊಡ್ಡ ಹೋಟೆಲು, ನಿಮಗೆ ಕಡಿಮೆದಲ್ಲಿ ಸಿಗ್ಬಿಡುತ್ತೆ. ಅದು ಆನ್ ಸೀಸನಲ್ಲಿ ಬಂದರೆ ಒಂದು 2000-1500ಗೂ ಸಿಗ್ಬೋದು. ನೀವೇನೇನು ಸೀಸನಲ್ಲಿ ಬಂದರೆ ಜಾಸ್ತಿನೇ ಆಗ್ಬೋದು. ಕಾರ್ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಏನಿಲ್ಲ, ಸಿಕ್ಕಾಪಟ್ಟೆ ಕ್ಲೀನ್ ಇದೆ. ಶ್ರೀನಗರ ಏನಾದರೂ ಬಂದರೆ ಪಕ್ಕಾ ಪಾಕಿಸ್ತಾನ ಬಂದಂಗೆ ಫೀಲ್ ಇರುತ್ತೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಎಲ್ಲ ಇವೆಲ್ಲ ನಿಮಗೆ ಲಡಾಖಿಗೆ, ಜಮ್ಮು ಕಾಶ್ಮೀರ್ಗೆ ಹೋಗುವಂಥ ಬಸ್ಗಳವು. ಕಾಶ್ಮೀರಲ್ಲಿ ಬಂದುಬಿಟ್ಟು ಮಟನ್ ತೊಗೋಬೇಕು, ಚಿಕನ್ ತೊಗೋಬೇಕು ಅಂದರೂ ಮಿನಿಮಮ್ 2-3 ಅವರ್ಸ್ ಲೈನಲ್ಲಿ ನಿಲ್ಲಬೇಕು. ಅದು ಲೈನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಿದ್ದೀನಿ. ಪ್ರೆಸೆಂಟ್ ಇವಾಗ ನಾವು ಬಂದುಬಿಟ್ಟು ಒಂದು ಕಾರ್ಗೆ ಚಾರ್ಜಿಂಗ್ ಕೇಬಲ್ ತೊಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇವಾಗ ಮಟನ್ಗೋಸ್ಕರ ಲೈನ್ ಹೆಂಗಿದೆ ನೋಡಿ. ಅದು ಬಂದುಬಿಟ್ಟು ಮಟನ್ ಲೈನ್ ಮಟನ್ ಶಾಪ್ ಲೈನ್. ಹೊಟ್ಟೆ ತುಂಬ ಹಸಿತಾ ಇದೆ. ಟಿಫಿನ್ ಸೆಂಟರ್ ಇಲ್ಲಿ ಕಾಣ್ತಾ ಇಲ್ಲ. ಹೊರಗಡೆ ಮಾತ್ರ ಕ್ಲೈಮೇಟ್ ಸಖತ್ತಾಗಿದೆ. ನಿಜವಾಗ್ಲೂ ಕಾಶ್ಮೀರ ಅನ್ಸೋ ಥರನೇ ಇದೆ. ರೈಟ್ ಕಾಣ್ತಾ ಇದೆ ನೋಡಪ್ಪ. ಕಾಶ್ಮೀರಕ್ಕೆ ಬಂದ್ಬಿಟ್ಟಿದೀವಿ, ಹೋಗ್ತಾ ಇದೀವಿ ಕೂಡ. ಇಲ್ಲಿ ಏನು ನಾವು ಅನ್ಕೊಂಡಿರೋ ರೀತಿಯಲ್ಲಿ ಏನಿಲ್ಲ, ಬಂದಿರೋದು ರಾಂಗ್ ಟೈಮು. ಇನ್ನೊಂದು ಏನಂದ್ರೆ ಇಲ್ಲಿ ಇವ್ರದ್ದು ಏನು ತಪ್ಪಿಲ್ಲ, ನಮ್ದು ತಪ್ಪು. ಆ್ಯಕ್ಚುಲಿಗ ಇಲ್ಲಿ ಟರ್ನ್ ಆಯ್ತು ಕಾರು. ನಾವು ಇಲ್ಲಿಗ ಬಂದಿದ್ದೀವಿ ಟಿಫಿನ್ಗೆ. ಹೋಟೆಲ್ ಸಖತ್ತಾಗಿದೆ. ಮುಂದೋಗ್ಲಿ ಬಿಲ್ಲು ಎಲ್ಲ ಜಾಸ್ತಿ ಬರ್ಬೋದು, ಬಂದಿರುತ್ತಾ ಪರವಾಗಿಲ್ಲ. ನೀವು ನೋಡಿರ್ತೀರಿ ತುಂಬ ಫಿಲಿಮಲ್ಲಿ, ಬಾರ್ಡರ್ ಫಿಲಿಮಲ್ಲಿ ಆ ಥರ ಹಿಂಗೆ ಫುಲ್ ನದಿಯಿಂದನೇ ಈ ರೆಸ್ಟೋರೆಂಟ್. ನಮಸ್ಕಾರ, ಕಾರ್ಗಿಲ್ಗೆ ಸುಸ್ವಾಗತ. ನಾವು ಈಗ ಕಾರ್ಗಿಲ್ ಹತ್ರ ಇದ್ದೀವಿ. ಕಾರ್ಗಿಲ್ ಹತ್ರ ಬಂದುಬಿಟ್ಟು ಒಂದು ಟಿಫಿನ್ ಸೆಂಟ್ರ್ ಹತ್ರ ಇದ್ದೀವಿ. ಟಿಫಿನ್ ಮಾಡೋಣ ಅಂತ. ನೀವು ನೋಡ್ತಾ ಇರ್ಬೋದು, ನಾನು ಹಿಂದೆ ನೋಡ್ತಾ ಇರೋಂಥ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ ಫುಲ್ಲು ಕೂಲ್ ಆಗಿದೆ. ಇಲ್ಲಿ ಆಲ್ರೆಡಿ ಇವಾಗ ಬಿಸಿಲು ಕಾಣ್ತಾ ಇದೆ ಅಲ್ವಾ. ಈ ಬಿಸಿಲು ಬಂದುಬಿಟ್ಟು ಜಸ್ಟ್ 17 ಡಿಗ್ರಿ. ಈ 17 ಡಿಗ್ರಿನೇ ನಮಗೆ ಇನ್ನೂ ಸ್ವಲ್ಪ ಚಳಿನೇ ಅನ್ನಿಸ್ತಾ ಇದೆ, ಆ ಥರ ಇದೆ. ಇನ್ನೊಂದು ಏನು ಅಂತಂದರೆ ಇಲ್ಲಿ ಸಖತ್ತಾದ ಒಂದು ಏನಂತಾರೆ, ನಿಮಗೆ ನಮ್ಮ ಭಾಷೆಯಲ್ಲಿ ಹೊಳೆ ಅಂತಾರೆ, ನಿಮ್ಮ ಭಾಷೆಯಲ್ಲಿ ಆದರೆ ನದಿ ಅಂತಾರಲ್ವಾ. ನದಿ ಪಕ್ಕದಲ್ಲೇ ಇದೊಂದು ದೊಡ್ಡ ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ ಹತ್ರ ಬಂದುಬಿಟ್ಟು ಟಿಫಿನ್ ಆರ್ಡ್ರ್ ಮಾಡಿದ್ದೀವಿ. ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ಅಂತಲೇ ಅಂದ್ಕೊತಾ ಇದ್ದೀನಿ. ನಿಮಗೂ ತೋರಿಸ್ತಾ ಇದ್ದೀನಲ್ವಾ. ಆ ಟಿಫಿನ್ ಏನೇನಿದೆ ಅಂತ ನೋಡಿಬಿಟ್ಟು ಆರ್ಡರ್ ಮಾಡೋಣ. ಕಾರ್ಗಿಲ್ ಹತ್ರನೇ ಈ ಹೋಟೆಲ್ ಇರೋದು, ಹೋಗೋ ರೋಡಲ್ಲಿ, ಲಡಾಖ್ ಹೋಗೋ ರೋಡಲ್ಲಿ. ಓಕೆನಾ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರನೇ ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಶ್ರೀನಗರದಲ್ಲಿ ತುಂಬ ಫೇಮಸ್ ಆಗಿರೋಂಥ ಆಲೂ ಪರೋಟನ ಆರ್ಡ್ರ್ ಮಾಡಿದ್ದೀವಿ. ನಿನ್ನೆ ಕೂಡ ಆಲೂ ಪರೋಟ ತಿಂದೀವಿ, ಇವತ್ತು ಕೂಡ ಆಲೂ ಪರೋಟನೇ, ನಾಳೆ ಕೂಡ ಆಲೂ ಪರೋಟ.
ಪರೋಟಾನೇ. ಇಲ್ಲಿ ಬಂದರೆ ಬೇರೆ ಆಲೂ ಪರೋಟಾನೇ ಲೈಫ್ ಆಗುತ್ತೆ. ಆದಷ್ಟು ನಿಮ್ಮ ಮನೆಯಿಂದ ಏನಂತ ತಂದ್ಕೊಳ್ಳಿ ತಿನ್ನೋಕ್ಕೆ. ನೀವು ನೋಡ್ತಾ ಇರ್ಬೋದು, ಇವಾಗ ತಾನೇ ಟಿಫಿನ್ ತಿಂದು ಬಂದಿದ್ದೀವಿ. ಅಷ್ಟೊಂದು ಏನೋ ಟೇಸ್ಟು ಇಲ್ಲ, ಯಾಕೆಂತಂದರೆ ನಮ್ಮೂರಲ್ಲಿ ಇಡ್ಲಿ ತಿಂದ್ರೇ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಏನು ತಿಂದ್ರೂ ಒಂಥರ ಹೊಟ್ಟೆ ಅನ್ನೋದು ಕೆಟ್ಟೋಗಿರುತ್ತೆ. ಆ ಥರ ಮಾತಿದ್ರೆ ಆಲೂ ಪರೋಟ 90 ಟಿಫಿನ್ ಒನ್ ಡೇಗೆ ನಮ್ಮದು ಎಕ್ಸ್ಪೆಂಡೇಷನ್ ಬಂದುಬಿಟ್ಟು 1000 ರೂಪೀಸ್ ಮೇಲೆ ಆಗ್ತಾಯಿದೆ ಬೇರೆ ತಿನ್ನೋಕ್ಕೆ ಅಂತಲೇ. ಅಷ್ಟಿದೆ. ನೀವು ಬಂದಾಗ ಆದಷ್ಟು ಟ್ರೈ ಮಾಡ್ಕೊಳ್ರಿ. ನಾವೇನು ನೋಡ್ತಾ ಇದ್ದೀವಿ, ಈ ಮಾರ್ಕೆಟ್ ಬಂದುಬಿಟ್ಟು ಕಂಗನ್ ಮಾರ್ಕೆಟ್ ಅಂತ. ಇದು ನಿಮಗೆ ಶ್ರೀನಗರದಿಂದ ಒಂದು 30 ಕಿಲೋಮೀಟರ್ ಕಾರ್ಗಿಲ್ ಹೋಗೋ ರೋಡ್ಗೆ ಸಿಗುತ್ತೆ. ಮಾರ್ಕೆಟ್ ಅಂತೂ ತುಂಬ ಚೆನ್ನಾಗಿದೆ. ನಮಗೆ ಟೈಮ್ ಇಲ್ಲ, ಹಾಗಾಗಿ ಶಾಪಿಂಗ್ ಏನು ಮಾಡಿಲ್ಲ. ನೀವೇನಾದರೂ ಮಾಡೋ ಥರ ಇದ್ದರೆ ಎಲ್ಲ ಸೇಮ್ ನಮ್ಮ ಊರ ಥರನೇ ಇರುತ್ತೆ. ಏನಂದರೆ ಇಲ್ಲಿ ಹೆಚ್ಚು ನಾರ್ಮಲಿ ಇಲ್ಲಿ 10-15 ನಿಮಿಷಕ್ಕೆ ಜಾಮ್ ಆಗ್ತಾನೆ ಇರುತ್ತೆ. ಯಾಕೆಂತಂದರೆ ನೀವು ನೋಡ್ತಾ ಇರ್ಬೋದು, ಆರ್ಮಿಯವರೆಲ್ಲರನ್ನ ಅವ್ರ ವೆಹಿಕಲ್ಸ್ ಹೋಗೋವರೆಗೆ ಇನ್ನೊಂದು ವೆಹಿಕಲ್ಸ್ನ ಬಿಡೋಲ್ಲ. ಅಂದರೆ ಅವ್ರದ್ದು ಅರ್ಜೆಂಟ್ ಇರುತ್ತಲ್ವ, ಎಮರ್ಜೆನ್ಸಿಗೋಸ್ಕರ. ನೋಡ್ಬೋದು ಇವಾಗ ಟರ್ನಿಂಗಲ್ಲಿ ನೀವು ಇರುತ್ತೆ. ಈ ಕಡೆ ಬಂದರೆ ನೀವು ಒಂಥರ ಬೇರೆ ಲೆವೆಲಲ್ಲೇ ನೋಡ್ತೀರ. ಒಳ್ಳೆ ಮಿಲ್ಟ್ರಿ ಕಮಾಂಡರ್ ಫಿಲಿಮ್ ನೋಡ್ದಂಗೆ ಇರುತ್ತೆ. ಹೆಂಗಿದಾರೆ ನೋಡ್ರಿ ಮೇಲೆ ಎಲ್ಲ ಟ್ಯಾಂಕರ್ ಒಂದು ಸೈಡ್ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಅವ್ರ ಗಾಡಿ ಎಂಟ್ರಿ ಆಗಿ ಹೋಗ್ಬೋದು. ಆದ ತಕ್ಷಣವೇ ಈ ಥರ ಮಿಲ್ಟ್ರಿ ಅವ್ರು ಬಂದುಬಿಡ್ತಾರೆ ಇಲ್ಲೆಲ್ಲ. ಯಾಕೆಂತಂದರೆ ಮುಂದೆ ಏನಾಗ್ಬೋದು ಅನ್ನೋದು ಅವ್ರಿಗೂ ಗೊತ್ತಿರಲ್ಲ. ಅಲ್ಲಲ್ಲಿ ಫುಲ್ಲು ಸೆಕ್ಯೂರಿಟಿ, ಹೈ ಅಲರ್ಟ್. ನಮ್ಮ ಮೋದಿ ಬಂದರೆ ಹೆಂಗಿರುತ್ತೆ ಇಂಡಿಯಾದಲ್ಲ ಕರ್ನಾಟಕದಲ್ಲಿ, ಹಾಗೆ ನಾವು ಬಂದರೆ ಇಲ್ಲಿ ಈ ಥರ ಸೆಕ್ಯೂರಿಟಿ ಕೊಡ್ತಾರೆ. ಹೆಂಗಿರುತ್ತೆ ಅಂತಲೂ ಸೆಕ್ಯೂರಿಟಿ ತೋರಿಸ್ತೀನಿ, ನೋಡ್ತಾ ಇರಿ. ಇವಾಗ ಹೇಳಿರಲಿಲ್ವಾ ನಮಗೆ ಮೋದಿಗಿಂತ ಹೈ ಸೆಕ್ಯೂರಿಟಿ ಸಿಗುತ್ತೆ ಅಂತ. ಯಾಕಂತ ಕೇಳಿ, ಇಲ್ಲಿ ನಮ್ಮ ಮುಂದ್ಗಡೆ 4 ಕಾರ್ ಇದ್ದಾವೆ, ಹಿಂದ್ಗಡೆ ಕೂಡ 4 ಕಾರ್ ಇದ್ದಾವೆ. ಇದಕ್ಕಿಂತ ಹೈ ಸೆಕ್ಯೂರಿಟಿ ಎಲ್ಲಿ ಇರಲ್ಲ. ಇದ್ರ ಮುಂದ್ಗಡೆ ಬಂದುಬಿಟ್ಟು ನಮಗೆ ಇನ್ನೂ ಸೆಕ್ಯೂರಿಟಿ ಆಗಿ ಒಂದು ಇದು ಹೋಗ್ತಾ ಇರುತ್ತೆ, ಏನು ಮಿಲ್ಟ್ರಿ ಲೈನ್ ಹೋಗ್ತಾ ಇರುತ್ತೆ. ಅವ್ರದ್ದು ಕೂಡ ಇರುತ್ತೆ. ಅವರೆಲ್ಲ ನಮಗೆ ನೋಡಿ, ಆಲ್ರೆಡಿ ನಾನು ಒಂಥರ ಮಿನಿಸ್ಟರ್ ಅಂದ್ಕೊಂಡ್ಬಿಡ್ತಾ ಇದ್ದೀನಿ. ಸರಿಸುಮಾರು ಮುಂದೆ ಒಂದು 7 ಕಾರ್ ಎಷ್ಟಿದಾವೆ ಕಾರುಗಳು? 33 ಕಾರ್ ಮುಂದೆ ಇದ್ದಾವೆ. ಹಿಂದೆ ಬಂದ್ಬಿಟ್ಟು ಒಂದು 80-90 ಇರ್ತವೆ. ಅವೆಲ್ಲ ಫಾಲೋವರ್ಸು, ಅದು ಕಾಮನ್ನು. ಯಾಕೆ ಬೈತಾರಲ್ಲ ಲಾಗ್ ನಮ್ಮದು. ನಮ್ಮ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅದು ಜಸ್ಟ್ ಪ್ಯಾಂಚರ್ ಅಂತ ಬರುತ್ತೆ, ಆ ಥರದ್ದು. ನೀವು KGF ಫಿಲಿಮ್ ನೋಡಿರ್ತೀರಲ್ವಾ, KGF ಫಿಲಿಮಲ್ಲಿ ಹೆಂಗಿರ್ತವೆ ಗೋಲ್ಡ್ ಸಪ್ಲೈ ಮಾಡೋಂಥ ಲಾರಿಗಳು, ಅದೇ ಲಾರಿಗಳು ಇಲ್ಲಿದ್ದಾವೆ. ನಾನು ಶಾಕ್ ಆಗ್ಬಿಟ್ಟೆ, ರಾಕಿ ಬಾಯ್ ಹೆಂಗೆ ಶಾಕ್ ಆಗ್ತಾನೆ. ನಾನು ನೋಡಿರೋ ಮುಂಬೈಯಲ್ಲಿರೋ ಲಾರಿ ಬೆಂಗಳೂರಿಗೆ ಹೆಂಗೆ ಬಂದಿದೆ ಅಂತ, ಹಂಗೆ ನಾನು ಕೂಡ KGF ಅಲ್ಲಿರೋ ಫಿಲಿಮ್ ಗಾಡಿಗಳು ಇಲ್ಲಿ ಯಾಕೆ ಬಂದವಂತ ನಾನು ಶಾಕ್ ಆದೆ. ಆದರೆ ಅದು ಫಿಲಿಮ್ ಅಲ್ಲ, ಅಲ್ಲಿ ಕರೆಸ್ಕೊಂತಾರೆ. ಇದು ರಿಯಾಲಿಟಿ, ಇದು ಇಲ್ಲೇ ಇರುತ್ತೆ. ಇವು ಕೂಡ ಲಾರಿಗಳೇ, ಟ್ಯಾಂಕರ್ಗಳೇ ಎಲ್ಲ ಇದಾವೆ. KGFದಲ್ಲಿ ಏನಿದಾವೆ ಎಲ್ಲ ಇಲ್ಲಿದ್ದಾವೆ. ಜೈ ಪ್ರಶಾಂತ್ ನೀಲ್, ಜೈ ಯಶ್ ಅಷ್ಟೇ, ಎಲ್ಲರೂ ನಮ್ಮವ್ರು. ಯಾಕಂದರೆ ನಮ್ಮ ಕನ್ನಡ ಮರ್ಯಾದೆ, ಕರ್ನಾಟಕದ್ದು ಮರ್ಯಾದೆ ಭಾಳ ಹೆಚ್ಚು ಮಾಡಿದ್ದಾರೆ. ಹಂಗಾಗಿ ಇವರು ನಮ್ಗೆ ಇಷ್ಟವರೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಇವರು ಇಷ್ಟವರೆಗೆ ನಮಗೆ ಗೈಡ್ ಮಾಡಿ ನಮ್ಮದೊಂದು ಸೇಫ್ಟಿ ಮೆಜರ್ಮೆಂಟ್ ಏನಿದೆ ಎಲ್ಲ ದಾಟಿಸಿದ್ದಾರೆ. ಇಲ್ಲಿವರೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲಿಂದ ಮತ್ತೆ ಈಗ ಬೇರೆದು ಬರುತ್ತೆ, ಬೇರೆ ಸ್ಟೇಟ್ನ ಬೇರೆ ಜಿಲ್ಲೆದವ್ರು ನಮ್ಗೆ ಮತ್ತೆ ಸೆಕ್ಯೂರಿಟಿ ಕೊಡ್ತಾರೆ. ಈ ಥರ ಕಂಪಲ್ಸರಿ ಇನ್ನೂ ಒಂದು 40 ಗಾಡಿ ಹಿಂದೆ ಮುಂದೆ ಇದ್ದೇ ಇರುತ್ತೆ. ಇವಾಗ VIP ಥರ ನಾವೆಲ್ಲ ಹಿಂಗೆ ಕಂಪಲ್ಸರಿ ಇದ್ದೇ ಇರ್ತಾರೆ ಎಲ್ಲ ಕಡೆನೂ. ಇನ್ನೂ ಒಬ್ಬರು 2 ಗಾಡಿ ನೋಡಿ. ಈ ಥರ ಕರ್ನಾಟಕದವ್ರು ಬಂದ್ರೆ ಈ ಥರ VIP ಮರ್ಯಾದೆ ಕೊಡ್ತಾರೆ ನಮ್ಮವರು. ಮತ್ತು ಪಾಕಿಸ್ತಾನವ್ರು ಬಂದರೆ ಹೊಡೆದು ಕಳಿಸ್ತಾರೆ, ಮುಲಾಜೆ ಇಲ್ಲ. ನೋಡ್ತಾ ಇರ್ಬೋದು ಸೈಡ್ ಎಲ್ಲ ಗುಡ್ಡಗಳು ಹೆಂಗಿದೆ ನೋಡ್ತಾ ಇದ್ದಾರಲ್ವ. ಇವೇ ಗುಡ್ಡಗಳು ಕೆಲವೊಂದು ಮಳೆ ಟೈಮಲ್ಲಿ ಕೆಳಗಡೆ ಬೀಳ್ತಾ ಇರುತ್ತೆ. ಮೇಲ್ಗಡೆ ಫಾಲ್ಸ್ ಅಂತ ಇದಲ್ವ ಬಿಳಿಯಾಗಿ, ಅದೇ ಫಾಲ್ಸು. ಆ ಫಾಲ್ಸ್ ಅರ್ದು ಬಿಟ್ಟು ಇಲ್ಲಿ ಈಸಿಲಿ ರೈಟ್ ಸೈಡು ನದಿ ಥರ ಬರ್ತಾ ಇದೆ. ನದಿ ತೋರಿಸ್ತೇನೆ ಈಗ. ಈ ತೆಕ್ಕಲ್ಲಿ ಏನಿದೆ ನದಿ ಇದೆ. ಈಗ ಸೋನು ಮಾರ್ಗ್ ಹತ್ರ ಇದ್ವಿ. ಸೋನು ಮಾರ್ಗಲ್ಲಿ ನೋಡೋಂಥ ಪ್ಲೇಸ್ ಏನಿದೆ ಅದು ಬಂದುಬಿಟ್ಟು ನೋಡ್ಕೊಂಡು ಹೋಗೋಣ ಅನ್ಕೊತಾ ಇದ್ವಿ. ಯಾಕೆ ಅಂತಂದರೆ ನಾವು ಹೋಗೋಂಥ ಪ್ಲೇಸ್ ಬಂದುಬಿಟ್ಟು ಶ್ರೀನಗರದಿಂದ ಲಡಾಖಿಗೆ ಅದೇ ರೋಟಲ್ಲೇ ಹೋಗಬೇಕು. ಹಾಗಾಗಿ ಇಲ್ಲಿ ಏನೇನಿದೆ ಅನ್ನೋದನ್ನ ನಾವು ನೋಡ್ತೀವಿ, ಆದಷ್ಟು ಕವರ್ ಮಾಡೋಣ. ಯಾಕೆಂದರೆ ಇಲ್ಲಿ
ಆಲ್ಮೋಸ್ಟ್ ನಾವು ಅಂದ್ಕೊಂಡಿದ್ದು ಕ್ಲೈಮೇಟ್ ಏನಿಲ್ಲ, ಬಿಸಿಲಿದೆ. ನಾರ್ಮಲಿ ನಮ್ಮ ಕರ್ನಾಟಕ ಬಳ್ಳಾರಿ ಎಷ್ಟಿದೆ ಅಷ್ಟು ಬಿಸಿಲು ಇಲ್ಲಿದೆ. ನೋಡೋಕ್ಕಂತೂ ನಮ್ಮ ಸೇಮ್ ಬಳ್ಳಾರಿ ಥರನೇ, ಅಷ್ಟು ಬಿಸಿಲೇನಿಲ್ಲ, ಬಟ್ ಇರ್ಬೋದು ಸೇಫಾಗಿ ಅಂತಲೇ ಅನ್ನಿಸ್ತಾ ಇದೆ. ತೋರಿಸ್ತೀನಿ ಯಾವ ಥರ ಕಾಣ್ತಾ ಇರ್ಬೋದು. ಇದು ವೆಲ್ಕಮ್ ಟು ಸೋನು ಮಾರ್ಗ್ ಅಂತ. ಸೋನು ಮಾರ್ಗ್ ಅಂದ್ರೇ ಇಲ್ಲಿ ಬೇರೆ. ಸೋನು ಮಾರ್ಗ್ ಅಂದರೆ ಸೋನು ಅಂದರೆ ನಮಗೆ ಬಂಗಾರ, ಸೋನಾ ಅಂತಾರೆ, ಅದಕ್ಕೆ ಸೋನಾ ಮಾರ್ಗ್ ಅಂತಾರೆ ಅದಕ್ಕೆ. ಈಗ ಗಂದರ್ಬಾಲ್ ಜಿಲ್ಲೆ ಹತ್ರ ಇದ್ದೀವಿ. ಇದು ಬಂದ್ಬಿಟ್ಟು ಸೋನು ಮಾರ್ಗ್ ಅಂದರೆ ಚಿನ್ನದ ಹುಲ್ಲುಗಾವಲು ಅಂತಾರಲ್ಲ, ಅದಕ್ಕೆ ಸೋನು ಗಾವಲ್ ಅಂತಾರೆ. ಇದರಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಗಂದರ್ಬಾಗಿಂದ ಬಂದುಬಿಟ್ಟು 65 ಕಿಲೋಮೀಟರ್ ಇದೆ. ಇನ್ನೂ ಒಂದು ಬಂದುಬಿಟ್ಟು ನಮ್ಮದು ಶ್ರೀನಗರದಿಂದ 82 ಕಿಲೋಮೀಟರ್ ಇದೆ. ಇಲ್ಲಿ ನಾವು ಈಗ ಒಂದು ಚಿಕ್ಕದಾದ ಒಂದು ರೆಸ್ಟೋರೆಂಟಲ್ಲಿ ಮ್ಯಾಗಿ ತಿಂತಾ ಇದ್ದೀವಿ. ನಮ್ಮ ಹಿಂದೆ ನೀವು ನೋಡ್ತಾ ಇರ್ಬೋದು, ನಮ್ಮ ಇಂಡಿಯನ್ ಬಾಡಿ ಗಾರ್ಡ್ ಅಂತಲೇ ಹೇಳ್ಬೋದು. ಅವರು ನಮಗೆ ಇಲ್ಲೆಲ್ಲ ಕಾಮನ್ ಆಗಿರ್ತಾರೆ. ಅದೇ ಇಲ್ಲ, ಹಿಂದೆ ಎಲ್ಲ ಐಸ್ ಕಾಣ್ತಾ ಇದೆ ಅಲ್ವಾ, ಗಾಳಿ ಮಾತ್ರ ಈ ಫುಲ್ಲು ಐಸ್ ಗಡ್ಡೆಯಲ್ಲಿ. ನಾವು ಒಂದು ವೇಳೆ ಕೋಲ್ಡಲ್ಲಿದ್ದರೆ ಫ್ರಿಜ್ಜಲ್ಲಿ ಯಾವ ಥರ ಇರ್ತೀವಿ ಆ ಥರ ಅಂತೂ ನಿಜವಾಗ್ಲೂ ಇದ್ದೀವಿ. ಅಷ್ಟು ಕೂಲ್ ಅಂದರೆ ಅಷ್ಟು ಕೂಲ್ ಆಗಿದೆ. ನೀವು ಬಂದು ಹೋಗಿ ಗೊತ್ತಾಗುತ್ತೆ. ಸೋನು ಮಾರ್ಗ್ ಅಂದರೆ ಚಿನ್ನದ ಹುಲ್ಲುಗಾವಲು, ಓಕೆನಾ. ಇಲ್ಲಿ ಇನ್ನೂ ಒಂದು 0 ಪಾಯಿಂಟ್ ಅನ್ನೋದಿರುತ್ತೆ. ಆ 0 ಪಾಯಿಂಟ್ಗೆ ಹೋಗ್ತೀವಿ. 0 ಪಾಯಿಂಟ್ ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀವಿ, ನೋಡ್ತಾ ಇರಿ. Where the movie started, facing at a photo they've taken. Space tree flying through the skies and petals happen everywhere. ತುಂಬ ಮೇಲ್ಗಡೆ ಇದ್ದೀವಿ ಈಗ ಆಲ್ರೆಡಿ. ಈಗ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಮೇಲೆ ಇದ್ದೀವಿ ಅಂತ. ನಮ್ಮ ಕಾರ್ ಕೂಡ ಬರ್ತಾ ಇದೆ. ಅಷ್ಟು ಫುಲ್ಲು ಕಟ್ಟಿಂಗ್ ಅಂದರೆ ಕಟ್ಟಿಂಗಲ್ಲಿದೆ, ಅಷ್ಟು ಕಟ್ಟಿಂಗಲ್ಲಿದೆ ಫುಲ್ಲು. ಡೇಂಜರಸ್ ರೋಡ್ ಇದೆ ಎಲ್ಲ. ಏನಾದರೂ ಓವರ್ ಟೈಮಲ್ಲಿ ನಿಮಗೆ ಇದು 0 ಪಾಯಿಂಟ್ ಹೋಗೋ ದಾರಿ ಸಿಗುತ್ತೆ. ಈ ದಾರಿಯಲ್ಲಿ ಏನಾದರೂ ಬಂದರೆ ಮಸ್ತ್ ಎಂಜಾಯ್ ಮಾಡ್ತೀರಾ. ಅಷ್ಟು ರೌಂಡ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಒಂಥರ ಪೀಕ್ ಲೆವೆಲ್ ಮೇಲ್ಗಡೆ ಇರ್ತೀರಾ, ಟಾಪಲ್ಲಿ ಥರ. ಇಲ್ಲಿ ಬಂದಿರೋಂಥ ಬಾಗಲಕೋಟು ನಮ್ಮ ಬ್ರದರ್, ನಮ್ಮ ಕರ್ನಾಟಕದವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿದೆ. ಅವ್ರದ್ದು ಎರಡಿನ ಮಾತಿನ ಅನಿಸಿಕೆ ತಿಳ್ಕೊಳ್ಳೋಣ. ಸರ್, ಯಾವ ಥರ ಅನಿಸ್ತಿದೆ ನಿಮಗೆ ಇಲ್ಲಿ? ಚೆನ್ನಾಗಿದೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಮೋದಿಜಿ ಅವರಿಗೆ ಧನ್ಯವಾದಗಳು. ಮೋದಿಜಿ ಜೈ, ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ನೋಡಿ, ಎಲ್ಲರೂ ತುಂಬಾ ಜನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಅಣ್ಣವರು ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಥರ ತೊಂದರೆ ಇಲ್ಲ. ಯಾ ಸರ್ ಹೇಳಿ. ಸರ್, ರಘು ಪ್ರಯಾಣಿಕ. ನಿಮ್ದು ಕನ್ಫರ್ಮ್ ಇರುತ್ತೆ ಸರ್, ಜಸ್ಟ್ ನೋಡಿ ಶೇರ್ ಮಾಡಿ ಸರ್. ನೀರಿದಾವೆ ಎಲ್ಲ. ಅವ್ನು ನೋಡು, ಇನ್ನೊಬ್ಬನು ಎಷ್ಟು ಅರ್ಜೆಂಟ್ ಇದ್ದಾರೆ ಗೊತ್ತಾ. ನೀರು ಈಗ ಹಿಮ ಎಲ್ಲ ಕರಗಿ ಇದಾಗ್ತಾನೇ ಇರುತ್ತೆ ಇಲ್ಲಿ. ಈಗ ಅವ್ರ ಲೈಫಲ್ಲಿ ಕೂಡ ಗೊತ್ತಿಲ್ಲ ಅನ್ಕೊಂತೀನಿ, ಆ ಥರ ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಗಾಡಿ ನೋಡು ಹೆಂಗೆ ಬರ್ತಾ ಇದ್ದಾನೆ. ಎಸ್ ಸರ್, ಎಸ್ ಸರ್, ಇಟ್ ಈಸ್ ಓನ್ ವೆಹಿಕಲ್. ಎಸ್ ಸರ್, ಎಸ್. ಕರ್ನಾಟಕದವರು ಬರಬೇಕು ಅಂದರೆ ಇಲ್ಲಿ 2 ಡಬಲ್ ಗುಂಡಿಗೆ ಇರಬೇಕು. ಅದು ನಮಗೆ ಮಾತ್ರ ಇದೆ. ಡಬಲ್ ಗುಂಡಿಗೆ ಕಾಶ್ಮೀರ್ಗೆ, ನೀವು ಡಬಲ್ ಗುಂಡಿಗೆ 3 ಗುಂಡಿಗೆ 4 ಗುಂಡಿಗೆ ಇದ್ರೆ ನೀವು ಬನ್ನಿರಿ, ಬೇಡನಲ್ಲಿ ಯಾರು. ಇರ್ಬೋದು, ಫುಲ್ಲು ಡೇಂಜರಸ್ ಝೋನಲ್ಲಿ ಇದ್ದೀವಿ. ನಮ್ಮ ಹಿಂದೆ ಮುಂದೆ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಐಸ್ ಕ್ರೀಮ್ ಹಾಗೂ ಕಡಿಮೆ ಇಲ್ಲ. ಈ ಐಸು ಡೇಂಜರಸ್ಸು. ಆ್ಯಕ್ಚುಲಿ ಇವಾಗ ವಿಡಿಯೋ ಮಾಡ್ತಾ ಇರೋದು ಕೂಡ ಕೈಯಿಂದ ಏನಾದರೂ ಬಿದ್ದರೆ ನಮ್ಮ ಮೊಬೈಲ್ ಕೂಡ ಸಿಗಲ್ಲ. ಕೊನೆಗೂ ನಾವು ಶ್ರೀನಗರ ಮುಟ್ಟಿದ ಮೇಲೆ ಶ್ರೀನಗರದಿಂದ ಸೋನು ಮಾರ್ಗ್ ಹತ್ರ ಬಂದಿದ್ವಿ. ಸೋನು ಮಾರ್ಗ್ ಬಂದುಬಿಟ್ಟು ನಿಮಗೆ ಆಲ್ರೆಡಿ 60 ಕಿಲೋಮೀಟರ್ ಜರ್ನಿ ಅಂತ ಹೇಳಿದೆ. ಇಲ್ಲಿ ಅತಿಯಾಗಿ ಹೆಚ್ಚಾಗಿ ನಮ್ಮ ಕನ್ನಡದವರು ಕೂಡ ಕಂಡಿದ್ದಾರೆ. ನನಗೆ ಅದು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕರ್ನಾಟಕದವರು ಕೂಡ ಇಷ್ಟು ದೂರ ಇಲ್ಲಿಂದ ಬರ್ತಾರೆ ಅಂತ. ನೀವು ನೋಡ್ತಾ ಇರ್ಬೋದು ಇವಾಗ ನನ್ನ ಹಿಂದ್ಗಡೆ ಏನಿದೆ, ಇದು ಬೈಕ್ ರೈಡಿಂಗ್. ಹಿಂದ್ಗಡೆ ಕಾಣ್ತಾ ಇದೆ ಅಲ್ವಾ, ಇದೆಲ್ಲ ಸ್ನೋಫಾಲಲ್ಲಿ ಬೈಕ್ ರೈಡ್ ಮಾಡೋವಂಥದ್ದು. ಅರ್ಜೆಂಟ್ ಇದ್ದಂಗೆ ಐತೆ ಅಣ್ಣಂದು. ಹಲೋ ಬರೋ, ಫುಲ್ಲು ಅರ್ಜೆಂಟಲ್ಲಿದ್ದಾನೆ. ಮೇ ಬಿ ಬಾತ್ರೂಮ್ ಬಂದಿದ್ದೆ ಅನ್ಕೊತೀನಿ. 1-2 ನಿಮಿಷ ಭಯ ಇದ್ದಾರೆ. ಹಾಂ, ಇಲ್ಲಿ ಏನಾದರೂ ನೀವು ವಾಶ್ರೂಮ್
ಯಾವುದೇ ಥರದ್ದು ವಾಶ್ರೂಮ್ ಏನೂ ಇರಲ್ಲ. ಟೂರಿಸ್ಟ್ ಪ್ರಕಾರ ಏನಾದರೂ ಬಂದರೆ ಇಲ್ಲಿ ಏನೂ ಇಲ್ಲ. ಈಗ ಅಣ್ಣ ಏನೋ ಹೇಳ್ತಾ ಇದ್ದಾನೆ, ತಪ್ಕೊಂತ ಇದ್ದಾನೆ ಅಣ್ಣ, ನನಗೂ ಗೊತ್ತಾಗ್ತಿಲ್ಲ. ಕ್ಯಾಬ್ ಅಯ್ಯ ಬೋಲೋ ಅಭಿ ಬೋಲೋ. ನೀವು ಕನ್ನಡದಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಸ್ನೋ बाइक कितना 1000 बोल रहा है, ಅಂದರೆ 1000 ರೂಪಾಯಿ ಹೇಳ್ತಾ ಇದ್ದಾರೆ. आपको मैं एक ऑफर दूंगा, हमारा एक यूट्यूब चैनल है, हम यूट्यूब में अपलोड करें तो आपका नंबर भी देंगे. बहुत लोग सारे कस्टमर आएगा, तुम क्या मुझे बहुत डिस्काउंट देंगे बोल दो, वो डिस्काउंट मैं बोलूँगा उनको. लास्ट टाइम मैं तो हमारे फ्रेंड भी खेले. हाँ ये तो सही है, ये तो सही है. हाँ ये तो सही है भाई, बोलने का क्या है, ज़्यादा बोल दिया या ब्रदर. ಆ್ಯಕ್ಚುಲಿ ಇಟ್ಸ್ 500 ರೂಪೀಸ್, ಅಂದರೆ 500 ರೂಪಾಯಿ ಮಾತ್ರನೇ. ನಮ್ಮವರು ಹೇಳ್ತಾ ಇರ್ತಾರೆ ಎಕ್ಸ್ಟ್ರಾ, ನೀವು ಕೇಳ್ತಾ ಇರಬೇಕು. 1000 ಆ ಥರದ್ದು ಯಾವುದು ಕೊಡಬೇಡಿ. ಭಯ್ಯ ನಂಬರ್, ಮೊಬೈಲ್ ನಂಬರ್ ಹಾಕ್ತೀನಿ, ನೀವು ನೋಡ್ತಾ ಇರಿ. ಏನಾದರೂ ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 500 ರೂಪೀಸ್. ಓಕೆ, ನಾನು ಜೋರಾಗಿ ಮಾತಾಡ್ತಾ ಇರೋಂಥ ಒಂದು ಕಾರಣ ಬಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಮೈಕ್ ಇಲ್ಲ. ಹಾಗಾಗಿ ಮೈಕ್ ಇರಲಾರ್ದಕ್ಕೆ ಪ್ರಶ್ನೆಗೋಸ್ಕರನೇ ನಾನು ಜೋರಾಗಿ ಮಾತಾಡ್ತಾ ಇರೋದು. ನೀವು ಅನ್ಕೋಬಹುದು ಬಹುಶಃ ಯಾಕೆ ಇವನು ಮೈಕು ಇಷ್ಟು ಖರ್ಚು ಮಾಡ್ತಾ ಇದ್ದೇನೆ, ಮೈಕ್ ತೊಗೊಳಕ್ಕೆ ಆಗ್ತಾ ಇಲ್ವಾ ಅಂತ. ಆ ಥರದ್ದು ಏನೂ ಇಲ್ಲ, ಮೈಕ್ ಕೂಡ ಇದೆ. ನಾನು ಗಿಂಬಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗಿಂಬಲ್ ರೊಟೇಟ್ ಮಾಡೋಂಥ ಟೈಮಲ್ಲಿ ನನಗೆ ತುಂಬ ತೊಂದರೆ ಆಗುತ್ತೆ. ಯಾಕೆಂತಂದರೆ ಅದು ವೈರ್ಲೆಸ್ ಇರುತ್ತೆ, ಬಟ್ ಅದು ಚಾರ್ಜಿಂಗ್ ಕೇಬಲ್ಗೆ ನಾನು ಅಟ್ಯಾಚ್ ಮಾಡೋದ್ರಿಂದ ಪ್ರಾಬ್ಲಮ್, ತಿರ್ಗೋ ರೊಟೇಷನ್ ಆಗೋ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬಂದುಬಿಟ್ಟು ತುಂಬ ಜನ ಇಲ್ಲಿದ್ದ ಗಾಡಿನೇ ವೆಹಿಕಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಲೋಕಲ್ ಆಗಿ. ಇವಾಗ ನಾವು ಕೂಡ 500 ರೂಪೀಸ್ಗೆ ನಮ್ಮ ಕಸ್ಟಮರ್ ಬರ್ತಾರೆ ಅಂತೇಳಿ 500 ರೂಪೀಸ್ಗೆ ಬಾರ್ಗೇನ್ ಮಾಡಿದ್ದೀನಿ. ನೀವು ಕೂಡ ಏನಾದರೂ ಬಂದರೆ 500 ರೂಪೀಸ್ಗೆ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇಲ್ಲಿ ಚಳಿ ಕೂಡ ಜಾಸ್ತಿ ಅಂದರೆ ಜಾಸ್ತಿ ಇದೆ. ಬಾಗಲಕೋಟೆ ನಮ್ಮ ಬ್ರದರ್, ನಮ್ಮ ಕರ್ನಾಟಕದವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿದೆ. ಅವ್ರ ಎರಡಿನ ಮಾತಿನ ಅನಿಸಿಕೆ ತಿಳ್ಕೊಳ್ಳೋಣ. ಸರ್, ಯಾವ ತರ ಅನಿಸ್ತಿದೆ ನಿಮ್ಗೆ ಇಲ್ಲಿ? ಚೆನ್ನಾಗಿದೆ, ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಮೋದಿಜಿ ಅವರಿಗೆ ಧನ್ಯವಾದಗಳು. ಮೋದಿ ಕಿ ಜೈ, ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ನೋಡಿ, ಎಲ್ಲರೂ ತುಂಬಾ ಜನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಅಣ್ಣವರು ಹೇಳ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ತರ ತೊಂದರೆ ಇಲ್ಲ. ಸರ್ ಹೇಳಿ ಸರ್. ರಘು ಪ್ರಯಾಣಿಕ. ನಿಮ್ದು ಕನ್ಫರ್ಮ್ ಇರುತ್ತೆ ಸರ್, ಜಸ್ಟ್ ನೋಡಿ ಶೇರ್ ಮಾಡಿ ಸರ್. ಓಕೆ, ಬಾಯ್ ಸರ್, ಬಾಯ್ ಬಾಯ್. ಎಲ್ಲ ಕರ್ನಾಟಕದವರೇ ಅವರು. दूंगा मैं, क्या बोल रहा हूँ, आपका इन्फॉर्मेशन देंगे बोले तो दे देंगे. आपको हमारा कस्टमर क्या है, सब लोग आते आपको कांटेक्ट करेंगे. हाँ, आपको अभी मैं वीडियो चालू करूँ? वीडियो नको. अभी मुझे क्या क्या देंगे आप 500 में? वो बच्चे लोग खेल रहे ना, सिकिंग नहीं, ये बाइक का है ना. ये बाइक दे देंगे मुझे, ये बाइक 500. वो भी ये दे देंगे इंक्लूडिंग, वहाँ दिख रहे ना वो लकड़ी का वो अलग है, वो अलग. इसमें खून जलता है, इसमें तेल जलता है, लेके जाना पड़ेगा. ठीक है, अभी क्या है 500 को बोल दिए ना. हम 4 लोग हैं, 4 लोग भी खेलेंगे. पहले 4 लोगों को एक ही टाइम पे दे देंगे बाइक, एक ही टाइम जस्ट. हाँ ठीक है, वहाँ तक जा सकते हैं, मैं ऊपर तक, पूरा ऊपर तक इजीली राइड कर सकते हैं क्या? तो कुछ डरने का रहता, कुछ डरने का नहीं रहता. ठीक है, चलो जाएंगे सर. कम ब्रो, या लेट्स गो. ಸ್ವರ್ಗ ಎಲ್ಲಿ ಇಲ್ಲ, ಇಲ್ಲೇ ಇದೆ ಅಂತ. ಹಾಂ, ಬಂದವು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ನೀವು 4 ಜನಕ್ಕೆ ನಾನು ಬೈಕ್ ರೆಡಿ ಮಾಡ್ತೀನಿ, ಬೈಕ್ ರೆಡಿ ಮಾಡೋದಕ್ಕೆ ರೆಡಿ. ನಾನು ಹೇಳ್ತಾ ಇದ್ದೀನಿ 500ಕ್ಕಿಂತ ಹೆಚ್ಚು ಏನೂ ಇಲ್ಲ, ನೀವು ಖಂಡಿತವಾಗ್ಲೂ 500 ಈಗ ನಾನು ಆಲ್ರೆಡಿ ಐಸ್ ಮೇಲೆ ಇದ್ದೀನಿ. ಈಗ ಫುಲ್ ಮೇಲ್ಗಡಿದಲ್ವಾ, ಅಲ್ಲಿವರೆಗೆ ಬೈಕ್ನ ತೊಗೊಂಡೋಗಿ ಮತ್ತೆ ರಿಟರ್ನ್ನ ತೊಗೊಂಡು ಬಂದರೆ ಜಸ್ಟು 500 ರೂಪಾಯಿ. ನೀವು ಈಗ ನೋಡ್ತಾ ಇದ್ದೀರಲ್ವಾ, ಈಗ ಆಲ್ರೆಡಿ ನನ್ನ ಕಾಲು ಕೂಡ ಇಲ್ಲಿದೆ, ತುಂಬ ಸ್ಲೈಡಿಂಗ್ ಆಗ್ತಾನೇ ಇದೆ. ಅಷ್ಟು ಇದೆ. ಇದಕ್ಕೆ ಆಗ್ತಾ ಇಲ್ಲ, ಫುಲ್ಲು ಡಿಕೊಂಡಾಗಿದೆ. ಐಸ್ ಹಿಡ್ಕೊಂಡು ಕೈಯೆಲ್ಲ ಫುಲ್ಲು ಇರಕ್ಕೆ ಆಗ್ತಾಯಿಲ್ಲ, ಮಾತಾಡಕ್ಕೆ ಬರ್ತಾಯಿಲ್ಲ. ಇಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಇದೆ. ಫುಲ್ಲು ಐಸು, ಕೈಯಾಗಿ ಹಾಕಿ ಹಿಡ್ತೀವಿ ಅನ್ನೋ ಥರ ಇದೆ. ಫುಲ್ಲು ನನ್ನ ಕೈ ಕೂಡ ಗಟ್ಟಿ ಆಗ್ತಾಯಿದೆ. ಐಸು ಅಷ್ಟೇ ಜಾಗ್ತಾ ಇರ್ತೀವಿ.
ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಓನಾಗಿ ನಾವೇ ಎಲ್ಲರೂ. ಈಗ ಚಾರ್ಜಸ್ ಎಲ್ಲ ರೆಡಿ ಆಗಿದೆ, ಮುಂದ್ಗಡೆ ಕೂತ್ಕೊಂಡಿದ್ದೀನಿ. ಚಲೋ ಚಲೋ ಹೋಗೋಣ. ಹಿಂಗೆ ಕಾಣುತ್ತಾ ರೆಡಿ ಓಬಾ ಚಲೋ. ಕ್ಯಾಮ್ರಾ तो कुछ प्रॉब्लम है होगा ना पड़ेगा. ओके बाइक रेडी 1 2 3 ಕೂಲ್ ಆಗಿದೆ ವಾಟರ್ ಫಾಲ್. Yeah, it is nice right man. Come on. Wow. Woo. Woo. Wow. Woo. 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 Come on. Wow, dangerous. ಜಾರ್ತಾ ಇದ್ದಾರೆ ಇಲ್ಲೆಲ್ಲರೂ. ನಾವು ಕೂಡ ತುಂಬ ಸ್ಕಿಡ್ ಆಗ್ತಾ ಇದೀವಿ. ನಾರ್ಮಲಿ ಶೂಸ್ ಹಾಕೊಂಡ್ಬಂದಿದ್ವಿ, ಇಲ್ಲಿರೋ ಅಂತ ಜಾರ್ತಾ ಇದ್ದೀವಿ ಅಂತ ಹೇಳಿದ್ರಲ್ವಾ. या थैंक यू सर. आपका ले रहे हो हमारा ले रहे हो? आपका भी ले रहा हूँ सर, मेरा भी ले रहा हूँ सर. ಮೇಡಮ್ಸ್ ಕುತ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆ ಫಾಲ್ಸ್ ಬರ್ತಾ ಇದೆ ಅಲ್ವಾ, ಟಾಪ್ ಫಾಲ್ಸ್, ಅಲ್ಲಿ ಹೋಗ್ಬೇಕು ಅನ್ಕೊತಾ ಇದ್ವಿ. ಇಲ್ಲಿಗೆ ನೋಡಿ ಹೆಂಗೆ ಜಾಗ್ರತೆ ಬರ್ತಾ ಇದ್ದಾನೆ. ಕ್ಯಾಮ್ರಾ ಇಟ್ಕೊಂಡು ಇವರು ನಂತರ ಇನ್ನು ಮೇಲ್ಗಡೆ ಹೋಗ್ತಕ್ಕೆ ನಮ್ಮ ಕೈಲಿ ಆಗಲ್ಲ ಅಂದ್ಕೊತೀನಿ, ಯಾಕಂದರೆ ಶೂಸ್ ನಾರ್ಮಲಿ ಇದೆಲ್ಲ. ಜಾರೋಣ ಸರಿ. ಜಾರ್ಗೆ ಮೇಲೆ ಎಕ್ಸಕ್ಕೆ 1000 ರೂಪಾಯಿ ಕೇಳ್ತಾನೆ. ಅದು ಮೇಲೆ ಎಕ್ಸಕ್ಕೆ ಏನಿಲ್ಲ, ಬೇಡ ನಕೋ ಜಾತಿ हम ऊपर से जाते. ಯಾಕಂದ್ರೆ ಜಾರ್ತಾ ಇದ್ದೀವಿ ಅಂತೇಳಿ ತಾತ ಹಿಂಗ ಜಾರ್ತಾ ಇದ್ದೀವಿ ಅಂತಾನೆ 100 ರೂಪಾಯಿ ಕೇಳ್ತಾ ಇದ್ದಾನೆ. ಅದರಲ್ಲಿ ಸೇಫ್ಟಿಯಾಗಿ ಕ್ಯಾಮ್ರಾ ಇದೆ. ನಾನು ಇವಾಗ ನಿಂತಲ್ಲೇ ನಿಲ್ಲಕ್ಕೂ ಆಗ್ತಾ ಇಲ್ಲ, ಅಷ್ಟು ಚಳಿ ನಡಕ್ತಾ ಇದೆ. ಇಲ್ಲಿ ತಪ್ಪು ಮಾಡಿದ್ದೀನಿ, ಅಲ್ಲಿ ರೆಂಟೆಡ್ ತರಬೇಕಾಯ್ತು ಶೂಸು, ನಾವು ತರಲಿಲ್ಲ. ತಂದಿದ್ರೆ ಚೆನ್ನಾಗಿತ್ತು. ನೀವು ಬಂದರೆ ತೊಗೊಂಡು ಬನ್ನಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಈಗ ಇನ್ನೂ ಮೇಲ್ಗಡೆ ಹತ್ತೋಣ, ಯಾಕೆಂದರೆ ನೋಡಿ ನೋಡೋಕ್ಕಾಗ್ದೇನೆ ಇನ್ನೂ ಇಲ್ಲೇ ಇದ್ದೀನಲ್ಲ ಅನ್ನೋ ಒಂದು ದುಃಖ ಇದೆ. ಅದಕ್ಕೆ ಆಗಿದ್ದಾಗಲಿ ಮೇಲ್ಗಡೆ ಹತ್ತು ಬಿಡೋಣ. ಇಲ್ಲಿ ನಮ್ಮ ಹುಡುಗರೆಲ್ಲ ಹೋಗ್ಬಿಟ್ಟಿದ್ದಾರೆ ಮೇಲ್ಗಡೆ, ಇನ್ನೂ ಸ್ವಲ್ಪ ನೋಡಿ ಹೋಗ್ಬೇಕು. ನೋಡ್ತಾ ಇದ್ರಲ್ವಾ ಯಾವ ಥರ ಜಾರ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ಇಲ್ಲಿ ಒಬ್ಬ ರಶ್ಮಿಕಾ ಮಂದಣ್ಣ ಕೂಡ ಬಂದಿದ್ದಾಳೆ ಅನ್ಕೊತಾ ಇದ್ದೀನಿ. ಫುಲ್ಲು ನೋಡೋಣ ಎಲ್ಲಿ ಆಗುತ್ತೆ ಅಲ್ಲಿ ಹೋಗೋಣ. ಗಾಳಿ ನೋಡು, ಫುಲ್ಲು ಜಾರ್ತಾ ಇದ್ದಾರೆ, ಆ ಥರ ಎಲ್ಲ ಇದೆ. ನೋಡಿದ್ರಲ್ವಾ, ಫುಲ್ಲು ಫಾಗ್ ಅನ್ನೋದಾಗ್ಬಿಟ್ಟಿದೆ ಎಲ್ಲ ಕಡೆ. ಮೇಲೆಲ್ಲ ಹೆಲಿಕಾಪ್ಟರ್ ತಿರುಗ್ತಾ ಇದೆ. ನಾವು ಬಂದಾಗ ಕ್ಲೈಮೇಟ್ ಬಿಸಿಲಿತ್ತು, ಈಗಂತೂ ರಣ ಅಂತ ಚಳಿ ಆಗ್ತಾ ಇದೆ. ಜೊತೆಗೆ ಮಳೆನೂ ಬರ್ತಾ ಇದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಲೈಟಾಗಿ, ಮತ್ತೆ ಸಿಕ್ಕಾಪಟ್ಟೆ ಅನ್ಕೋಬೇಡಿ. ನಾವು ಹೋಗಿರೋಂಥ ಪ್ಲೇಸ್ ಯಾವ ಥರ ಇದೆ ನೋಡಿ. ಇವಾಗ ಫಾಗ್ ಫುಲ್ಲು, ಇನ್ನೂ 1 ಅವರ್ ಆದರೆ ಪಕ್ಕದಲ್ಲಿ ನಾವು ಕೂಡ ಕಾಣಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವೇನಾದರೂ ಈ ಕಡೆ ಬಂದರೆ ಖಂಡಿತವಾಗ್ಲೂ ಒಂದು ಟೈಮು ಆಡಿ ನೋಡಿ, ಓಕೆನಾ. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾವು ಆಡುವಂಥ ಜಾಗದಿಂದ ಇದೆಲ್ಲ ಆಡಿಬಿಟ್ಟು ಇನ್ನು ಮಳೆ ಜೋರಾಗಿರೋ ಕಾರಣಕ್ಕಾಗಿ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಏನೂ ಕಾಣಲ್ಲ ನಿಮಗೆ, ಅಷ್ಟು ಫಾಗ್ ಇದೆ. ಇದೆಲ್ಲ ತೋರಿಸ್ತೀನಿ. ಏನಂತ ಕಾಣ್ತಿದ್ಯಾ ಇಲ್ಲಿ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣ್ತಾ ಇರ್ಬೋದು, ಬಟ್ ಎಲ್ಲ ಫುಲ್ಲು ಫಾಗ್. ಮುಂದೆ ರೋಡೇ ಕಾಣ್ತಾ ಇಲ್ಲ, ಅಷ್ಟು ಡೇಂಜರಸ್ ಆಗಿದೆ. ನಮ್ಮ ಕಾರ್ಗಿಲ್ ಬಾರ್ಡರ್ ಇದು. ಫುಲ್ಲು ಪ್ರೌಡ್ ಫೀಲ್ ಆಗ್ತಾಯಿದೆ ಕಾರ್ಗಿಲ್ ಬಾರ್ಡರ್ ಬಂದಿರೋದಕ್ಕೆ. ಇದು ಕಾರ್ಗಿಲ್ ಲೇಕ್ ಚೆಕ್ ಪೋಸ್ಟು. ಇಲ್ಲಿ ನೀವು ಬಂದ್ಕೊಳ್ಳೇ ಗಾಡಿ ಎಂಟ್ರಿ ಮಾಡಿ. ನೋಡ್ತಾ ಇರ್ಬೋದು ಹಿಂದ್ಗಡೆ ಬೋರ್ಡ್ ಕಾಣ್ತಿದೆ ಅಲ್ವಾ, ಇದು ಕಾರ್ಗಿಲ್ದು ಚೆಕ್ ಪೋಸ್ಟ್. ಚೆಕ್ ಪೋಸ್ಟಲ್ಲಿ ಈಸಿಯಾಗಿ ನೀವು ಎಂಟ್ರಿ ಮಾಡಿಸ್ಬೋದು, ಯಾವುದೇ ಥರ 1 ರೂಪಾಯಿನೂ ಕೊಡಲಾರ್ದೆ. ಆದರೆ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ರೆ ಆ ಖುಷಿನೇ ಬೇರೆ. ಆ ಥರ ಇಲ್ಲಿ ಇರೋಂಥ ವಾತಾವರಣ ಕೂಡ ಜಬರ್ದಸ್ತಾಗಿದೆ.
ಕ್ಯಾಮ್ರಾಮನ್ ರಂಗನಾಥ್ ಜೊತೆ ಕಾಶ್ಮೀರ್ ಲಡಾಖ ಅಲ್ಲ ದೇವ್ರು ಚಳಿ ಆದ್ರೆ ಏನ್ ಮಾಡ್ಬೇಕು ಅನ್ಕಂಡಿ ಎಣ್ಣೆ ಇದು ಒಳ್ಳೆ ಸಜೆಷನ್ ತಮ್ಮ ಯಾರಿಗೆ ಆಗ್ಲಿ ಎಣ್ಣೆ ಇವರು ನಮ್ಮ ದೇವರು ಯಾವ ದೇವ್ರು ಅಂತ ಕೇಳ್ಬೇಡ್ರಿ ಮತ್ತೆ ದೇವ್ರು ಅಂತ ಯಾರಂತ ಹೇಳ್ತಾರೆ ಯಾವ ದೇವ್ರಲಿ ಬಾಬಾ ಗೂಗಲ್ ದೇವರು ಬಾಬಾ ಗೂಗಲ್ ದೇವ್ರು ಚಿಲ್ಫಿಲ್ ಪಾಂಡ ಚುಲ್ಬುಲ್ ಪಾಂಡ ಅದು ಇವ್ರ ತಮ್ಮನ ಹೆಸರು ಈಗ ಇವ್ರ ತಮ್ಮನ ಹೆಸರು ದರ್ಶನ್ ಇಲ್ಲಿ ಐತಲ್ಲ ನಿಮ್ ದರ್ಶನ್ ಅವ್ರ ತಮ್ಮನ ಹೆಸರು ನಾಮಕರಣ ಮಾಡಿಲ್ಲ ಆಗ ಅಲ್ಲಿ ಮಲ್ಕೊಂಡ್ಬಿಟ್ಟ ಮುಚ್ಕೊಂಡು ಸ್ವಿಚ್ ಆಫ್ ಅವನು ಈ ಚಳಿಗೆ ಈ ಕತೆಗೆ ಅವ್ನೇನು ಕೆಲಸನೂ ಮಾಡಂಗಿಲ್ಲ ತಲೆ 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 ತಮ್ಮ ತಲೆ ಸ್ವಲ್ಪ ತಿಳ್ಕೊಬೇಡ್ರೆ ತಪ್ಪೇನು ಹೇಳಿದ್ಯಾ ಇವನು ದರ್ಶನ್ ಅಂತ ಆಗ ಅವನ ಹೆಸರೇ ದರ್ಶನ್ ಅವನ ತಮ್ಮನೂ ದರ್ಶನೇ ಇನ್ಯಾರ್ಲೆ ದರ್ಶನ್ ಯಾವ್ದು ಹೇಳ್ಬಾರ್ದು ಅದು ಗೊತ್ತಿಲ್ಲ ಮತ್ತೆ ದರ್ಶನ್ ಫ್ಯಾನ್ಸ್ ಫೀಲ್ ಆಗ್ತೀರಾ ಕಾರ್ಗಿಲ್ ಎಂಟ್ರಿ ಫೀಸು ಮುನ್ಸಿಪಾಲ್ಟಿದು 50 rupees 50 ಸರ್ 50 rupees ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಇವಾಗ ಕಾರ್ಗಿಲ್ ವಾರ್ ಮೊಮೆಟ್ರಿಯಲ್ ಅಂತಂದರೆ ಸ್ವಲ್ಪ ಇಂಗ್ಲೀಷ್ ಬರಲ್ಲ, ಅರ್ಥ ಮಾಡ್ಕೊತೀರಾ, ಅಡ್ಜಸ್ಟ್ ಆಗ್ತೀರಾ ಅಂತ ಅನ್ಕೊತೀನಿ. ಯಾಕಂದ್ರೆ ನಾವೆಲ್ಲ ಕನ್ನಡ ಹುಡುಗರು, ಹಂಗಾಗಿ ಅಷ್ಟಕ್ಕಷ್ಟೇ ಇಂಗ್ಲೀಷ್ ಮಾತಾಡ್ತೀವಿ. ಇದು ವಾರ್ ಮೆಮೊರಿಟ್ರಲ್ ಬಂದುಬಿಟ್ಟು ಇದು ತುಂಬ ಇತಿಹಾಸಕಾರವಾಗಿದೆ. ನಮ್ಮ ಕಾರ್ಗಿಲ್ ಯುದ್ಧ ಆದಾಗ ಇಲ್ಲೆಲ್ಲ ಯಾರ್ಯಾರು ಯುದ್ಧ ಭೂಮಿಯಲ್ಲಿ ಸತ್ತಿದ್ರು ಅವ್ರದ್ದೆಲ್ಲ ಮೆಮೊರಿಗೋಸ್ಕರ ಇಲ್ಲೆಲ್ಲ ಅವ್ರದ್ದು ಏನಂತಾರಪ್ಪ, ನಮ್ಮ ಕಡೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಹೇಳ್ತಾರೆ, ಓಕೆ, ಅವರು ಸ್ಮಾರಕ ಅಂತೇಳಿ ಇಲ್ಲಿ ಮಾಡಿದ್ದಾರೆ. ಒಂದು ಸರಿ ನೋಡ್ಕೊಂಡು ಬರೋಣ, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ. ಬನ್ನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ಲೈಮೇಟ್ ಇದೆ ಇಲ್ಲಿ. ಈ ಕ್ಲೈಮೇಟಲ್ಲೇ ಇಲ್ಲೇ ಇದ್ಬಿಡ್ಬೇಕು ಅನ್ನೋ ಥರನೇ ಇದೆ, ಅಷ್ಟು ಚೆನ್ನಾಗಿದೆ ಕ್ಲೈಮೇಟು. ಇಲ್ಲಿ ನಮ್ಮ ಆರ್ಮಿಯವರೆಲ್ಲ ಇದ್ದಾರೆ. ವಾರ್ ಮೆಮೊರಿಯಲ್ ಇದ್ರ ಒಳಗಡೆ ಎಂಟ್ರಿ ಮಾಡಬೇಕೀಗ. ಫಸ್ಟ್ ಪರ್ಮಿಷನ್ ತಗೊಳ್ಳೋಣ. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದಲೂ ನಾವು ಫ್ಲಾಗ್ನ ನೋಡ್ತಿದ್ರೆ ಒಂದು ಒಳ್ಳೆ ಮರ್ಯಾದೆ ಕೊಡಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಇಂಡಿಯನ್ ಫ್ಲಾಗು. ಯಾಕಂದರೆ ಆ ಥರ ಪ್ರೌಡ್ ಫೀಲ್ ಆಗುತ್ತೆ ನಾವು ಇಂಡಿಯನ್ ಅನ್ನೋದನ್ನ. ಈಗ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಬಾವುಟ ಇದೆ. ಇಲ್ಲಿ ನಾವು ಫಸ್ಟ್ ಬಂದ ತಕ್ಷಣವೇ ಇವರು ಏನಿದ್ದಾರೆ ನಮ್ಮ ಆರ್ಮಿಯವರು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅಂದರೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಯಾವ ಥರ ಅಂತಂದರೆ ಇಲ್ಲಿ ರೆಡ್ ಪ್ಯಾಡ್ ಅದೇನು ಕಾಣ್ತಿದೆ, ರೆಡ್ ಬೋರ್ಡು ಅಂತ ಆ್ಯಕ್ಚುಲಿ ರೆಡ್ ಪಟ್ಟಿ ಹಾಕಿದ್ದಾರೆ, ಅಲ್ಲೆಲ್ಲ ಹೋಗಂಗಿಲ್ಲ. ಮತ್ತು ಇನ್ನೊಂದೇನಿದೆ, ಇಲ್ಲಿ ಹೆಲಿಬೇಕರಲ್ಲಿ ಗ್ರಾಸ್ ಹತ್ರ ಕುತ್ಕೊಂಡು ನಾವು ಫೋಟೋಶೂಟು ವೀಡಿಯೋ ಶೂಟು ಮಾಡೋಂಗಿಲ್ಲ. ನೀವೇನೇ ಇದ್ದರೂ ನಿಂತ್ಕೊಂಡು ಫೋಟೋಶೂಟ್ ಮಾಡಿ, ಕುತ್ಕೊಂಡು ಫೋಟೋಶೂಟ್ ಮಾಡೋ ಥರ ಇಲ್ಲ. ಇನ್ನೊಂದು ಇಲ್ಲಿ ಹೆಲಿಪ್ಯಾಡ್ ಏನಿದ್ದಾವೆ ಅದು ಹತ್ರ ಯಾರೂ ಹೋಗಂಗಿಲ್ಲ, ಆ ಥರ ಇದೆ. ಇನ್ನೊಂದು ಇಲ್ಲಿ ಮೆಮೊರಿಯಲ್ ಇದೆ, ಅಂದರೆ ಮ್ಯೂಸಿಯಮ್ ಇದೆ, ಅದ್ರ ಒಳಗಡೆ ಹೋಗಿಲ್ಲ. ಇನ್ನೊಂದು ಅಂಡರ್ಗ್ರೌಂಡ್ ಪಾಸಿಂಗ್ ಕೂಡ ಇದೆ, ಅದ್ರ ಒಳಗಡೆ ವೀಡಿಯೋ ಶೂಟ್ ಫೋಟೋಶೂಟ್ ಮಾಡೋ ಥರ ಇಲ್ಲ. ಇಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದೆಲ್ಲ ಇದೆ. ಮಂಜೋರ ವಿವೇಕ್ ಅಂತ ಇದೆ, ಎಲ್ಲರ ಹೆಸರಿದೆ, ಯಾರ್ಯಾರು ಸಾಧನೆ ಮಾಡಿದ್ದಾರೆ ಆ ಥರ. ಇಲ್ಲಿ ಹೆಲಿಪ್ಯಾಡ್ ಕೂಡ ಇದೆ, ಆ ಹೆಲಿಪ್ಯಾಡ್ ಒಳಗಡೆನೂ ಹೋಗಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ಮತ್ತು ಇನ್ನೇನು ಒಳಗಡೆ ಬಂದಿರಂತೀರ, ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಇದು ಬಂದಿವಿ ಅನ್ನೋದು. ನೀವು ಹಂಗೆ ಬರ್ತಾ ಇರ್ರಿ, ನೋಡ್ತಾ ಇರ್ರಿ. ಇದೊಂಥರ ಒಳ್ಳೆ ಜಾಗ. ಯಾಕೆಂದರೆ ಇಂಡಿಯಾಗೋಸ್ಕರ ಎಷ್ಟೋ ಜನಗಳು ಸತ್ತೋಗಿದಾರಲ್ಲ, ಅವರೆಲ್ಲ ಸಮಾಧಿಗಳು ಇಲ್ಲಿ ಮಾಡಿದ್ದಾರೆ. ಸತ್ತೋಗಿದ್ದಾರ ಅಂತ ಹೇಳಿದ್ವಲ್ಲ, ಅದು ಆ್ಯಕ್ಚುಲಿ ಇಂಡಿಯಾಗೋಸ್ಕರ ಸತ್ತಿರೋದು. ಅದು ಆ್ಯಕ್ಚುಲಿ ವೀರ ಮರಣವನ್ನು ಹೊಂದಿದ್ದಾರೆ ನಮ್ಮ ಇಂಡಿಯನ್ ಆರ್ಮೀಸು. ಆ ವೀರ ಮರಣ ಹೊಂದಿದವರದ್ದು ಯಾರ್ಯಾರು ಇದ್ದಾರೆ ಇಲ್ಲಿ, ಅವ್ರದ್ದೆಲ್ಲ ಸ್ಮಾರಕಗಳು ಇಲ್ಲೇ ಇದೆ. ನಿಮ್ಗೆ ತೋರಿಸ್ತೀನಿ ಈಗ. ಆಗಿನ ಕಾಲದ ಪ್ಯಾಂಜರ್ ಅನ್ಕೊತೀನಿ, ಇದು ಆ ಥರ ಇದೆ. ಇಲ್ಲಿ ವೀರ ಮರಣ ಹೊಂದಿದ್ದವ್ರದ್ದು ಸ್ಮಾರಕಗಳು ಇಲ್ಲೇ ಇದ್ದಾವೆ. ನೋಡೋಣ. ಇನ್ನೊಂದು ಏನಂದರೆ, ಇಲ್ಲಿ ಜನವರಿಯಲ್ಲಿ ಏನಾದರೂ ನಾವು ಬಂದರೆ, ಜನವರಿಯಲ್ಲಿ ಬಂದರೆ ಇಲ್ಲೆಲ್ಲ ಐಸ್ ಆಗಿರುತ್ತೆ. ಇಲ್ಲೆಲ್ಲ ಏನು ನಮ್ಗೆ ಗ್ರೀನರಿ ಕಾಣ್ತಿದೆ ಅಷ್ಟೆಲ್ಲ ಐಸಾಗಿರುತ್ತೆ. ಇನ್ನು ಇವಾಗ ತೋರಿಸ್ತೀನಿ. ವೀರಮರಣ ಹೊಂದಿದ್ದವರು ಅಷ್ಟಿಷ್ಟಲ್ಲ ತುಂಬ ಜನ ನೀವು ನೋಡ್ತಾ ಇರ್ಬೋದು. ಈ ವೈಟ್ ಬೋರ್ಡ್ಸ್ ಏನು ಕಾಣ್ತಿದ್ವೆ ಎಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರು. ಇವರು
ಒಬ್ಬೊಬ್ಬರು ಒಂದೊಂದು ಸ್ಟೇಟಿಂದ ಬಂದಿದ್ದಾರೆ, ಒಂದೊಂದು ಊರಿದೆ. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಇನ್ನು ಫುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ. ಅಷ್ಟು ಜನ ಇದ್ದಾರೆ ಪಾಪ. ವೀರಪ್ಪಣ್ಣ ಬಂದುಬಿಟ್ಟಿದ್ರು. ಕಾರ್ಗಿಲ್ ಯುದ್ಧ ಅನ್ನೋದೊಂದು ಆಗಿತ್ತಲ್ವ, ಆಗ ಆ ಟೈಮಲ್ಲಿ ಇದೆಲ್ಲ ಆಗಿರೋದು. ಈಗ ಮುಂದ್ಗಡೆ ಹೋಗಕ್ಕೆ ಬಿಡೋಲ್ಲ, ಯಾಕಂದರೆ ಅಲ್ಲೇ ರೆಡ್ ಪಾಯಿಂಟ್ ಹಾಕಿದ್ದಾರೆ. ರೆಡ್ ಪಾಯಿಂಟ್ ಹಾಕಿದ್ರಲ್ಲಿ ಎಲ್ಲಿ ಹೋಗಂಗಿಲ್ಲ ನಾವು. ಮತ್ತು ಗ್ರಾಸ್ ಮೇಲೆ ಅಲ್ಲಿ ಹೇಳಿದ್ವಲ್ಲ, ಆ ಹುಲ್ಲಿನ ಮೇಲೆ ಕೂಡ ನಡೆಯೋಂಗಿಲ್ಲ. ಪ್ರತಿಯೊಬ್ಬರಿಗೂ ಈ ಥರ ಇಂಡಿಯಾ ಫ್ಲಾಗ್ ಕಂಪಲ್ಸರಿ ಇಟ್ಟಿದ್ದಾರೆ. ಇದೆಲ್ಲ ಏನಿರುತ್ತೆ ಅವರು ಮಾರಕ ಏನು ಮಾಡ್ತಾರೆ, ಮೀನ್ ಪ್ರಾಣ ತ್ಯಾಗ ಮಾಡಿದಾರಲ್ವ ದೇಶಕ್ಕೋಸ್ಕರ. ಹಾಗಾಗಿ ಎಷ್ಟು ಜನ ಇದಾಗಿದ್ದಾರಲ್ವ ನೋಡಿ. ನೋಡೋಕ್ಕೆ ಒಂಥರ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದವ್ರು ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ಅದು ಆರ್ಮಿದವ್ರು ಮಾತ್ರ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದ್ದಾರೆ. ನೋಡಿದ್ರಲ್ವಾ ಕಾರ್ಗಿಲ್ ಯಾವ ಥರ ಇದೆ ಅಂತ. ಆ ಕಾರ್ಗಿಲಿಂದ ಇನ್ನೂ ಮತ್ತೆ ಮುಂದ್ಗಡೆ ಹೋಗ್ತೀವಿ. ಮತ್ತೆ ದಾರಿಯಲ್ಲಿ ಏನೇನು ಸಿಗುತ್ತಾ ಅಲ್ಲಿ ಕೂಡ ನೋಡೋಣ. ಯಾಕಂದರೆ ಆನ್ ದಿ ವೇ ಶ್ರೀನಗರ್ ಟು ಲಡಾಖ್. ಆ ಲಡಾಖಲ್ಲಿ ಬರೋಂಥ ದಾರಿಯಲ್ಲೇ ನಮ್ಗೆ ಏನೇನು ಸಿಗಿದೆ ಅವೆಲ್ಲನೂ ತೋರಿಸ್ತೀವಿ. ಇನ್ನು ಮ್ಯೂಸಿಯಮ್ ಇದ್ದಾವೆ, ಅಲ್ಲೆಲ್ಲ ಅಲೌಡ್ ಮಾಡಲ್ಲ. ಯಾಕೆ ಟೆನ್ಷನು. ಮತ್ತು ನೋಡೋಣ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು 2 ದೊಡ್ಡ ಗನ್ನು. ಇದು ಕಲ್ಲಿನಿಂದ ರೆಡಿ ಮಾಡಿದ್ದಾರೆ. ಈ ಥರ ಗನ್ಗಳನ್ನು ಮಾಡ್ಬೋದು ಅಂತ ನನಗೂ ಗೊತ್ತಿಲ್ಲ ಯಾವ ಥರ ಡಿಸೈನ್. ದೂರದಿಂದ ನೋಡಿದ್ರೆ ಯಾವ ರಿಯಲಿ ಗನ್ಗಳು ಅನ್ನೋ ಥರ ಇದ್ದಾವೆ. ಅಷ್ಟದು ಈಗ ಅಂದ್ಕೊಂಡು ಒಳಗಡೆ ಹೋಗ್ತಿದ್ವಿ, ವಿಡಿಯೋ ಮಾಡೋಂಗಿಲ್ಲ, ಸಾರಿ. ಆ್ಯಕ್ಚುಲಿ ಮ್ಯೂಸಿಯಮ್ ತುಂಬ ಚೆನ್ನಾಗಿದೆ. ಯಾವ ಥರ ಬಾಂಬ್ ಬ್ಲಾಸ್ಟಿಂಗ್ ಆಗಿದೆ, ಯಾವ ಥರ ಫ್ಲೈಟ್ಗಳು ಆಕ್ಸಿಡೆಂಟ್ ಆಗಿದೆ, ಎಲ್ಲ ಕ್ರಶ್ ಆಗಿದೆ, ಎಲ್ಲ ತೋರಿಸಿದ್ರು. ಇದು ಕೂಡ ದೂರದಿಂದ ಮನುಷ್ಯನ ಅನ್ಕೋಬೇಕು. ಅದು ಕೂಡ ಕಲ್ಲಿನಿಂದನೇ ಮಾಡಿದ್ದಾರೆ. ಇದು ಕೂಡ ಕಲ್ಲಿನ ಗೇಟು. ಕೆಳಗಡೆ ಮ್ಯೂಸಿಯಮ್ ಸಖತ್ತಾಗಿದೆಯಪ್ಪ. ಕಾರ್ಗಿಲ್ ಹತ್ರ ಬಂದ್ಬಿಟ್ಟು ಪ್ರಕಾಶ್ ಭಾಯ್ ನಮ್ಗೆ ಸಿಕ್ಕಿದ್ದಾರೆ. ಇವರು ಬೆಂಗಳೂರಲ್ಲಿ ವರ್ಕ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅವ್ರು ಕನ್ನಡ ಮಾತಾಡಿರೋದು ನೋಡಿ. ನೀವು ಕನ್ನಡದವ್ರು ಅಂತಾನೆ ಕೇಳಿದ್ದಾರೆ. ನೋಡಿ ನಮ್ಮವ್ರು ಎಷ್ಟೇ ಆಗ್ಲಿ ಕನ್ನಡ, ಜೈ ಕನ್ನಡ ಮಾತೆ. ಕಾರ್ಗಿಲಲ್ಲಿ ಫ್ರೆಶ್ ಆಗಿ ರೊಟ್ಟಿ ಮಾಡಿ ಕೊಡ್ತಾ ಇದ್ದಾರೆ. 10 ರೂಪಾಯಿಗೊಂದು. ನೋಡೋಕ್ಕೆ ಸಖತ್ತಾಗಿದೆ. ಟೇಸ್ಟ್ ಕೂಡ ಮಾಡೋಣ ಅಂತಾನೆ ವೇಟ್ ಮಾಡ್ತಾ ಇದ್ದೀವಿ. ನೀವು ನೋಡಿ ಯಾವ ಥರ ಇದೆ ಅಂತ. ನೋಡಿದ್ರಲ್ವಾ ಕಾರ್ಗಿಲಲ್ಲಿ ಪನ್ನೀರ್ ಬಟರ್ ಮಸಾಲ 250 ರೂಪೀಸ್. ಎರಡು ಸಖತ್ತಾಗಿದೆ ಟೇಸ್ಟ್, ಸೂಪರ್.